ಇವತ್ತು ಕಮಲ್ ಹಾಸನ್ ಅವರ ಸಿನಿಮಾ ಬಿಡುಗಡೆಗೆ ರಕ್ಷಣೆಯನ್ನು ಕೇಳಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಮಾಡಬೇಕು, ನಮಗೆ ಅವಕಾಶ ಕೊಡಿ, ನಮಗೆ ಪೊಲೀಸ್ನವರಿಂದ ರಕ್ಷಣೆ ಕೊಡಿ ಅಂತ ಹೇಳಿ ಹೈಕೋರ್ಟ್ಗೇನು ಹೋಗಿದ್ರಲ್ಲ, ಅವರಿಗೆ ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಭಾರಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ. ನಿಮಗೆ ಭಾಷೆ ಅಂದರೆ ಗೊತ್ತಿದೆಯಾ? ಒಂದು ರಾಜ್ಯ ಅಂದರೆ ಗೊತ್ತಿದೆಯಾ? ಭಾಷೆಯ ಆಧಾರದ ಮೇಲೆ ಒಂದು ರಾಜ್ಯ ಆಗಿದೆ ಅಂಥ ಭಾಷೆಗೆ ಅವಮಾನ ಮಾಡಿ ಕ್ಷಮೆ ಕೇಳದೆ ದುರಾಂಕಾರದ ವರ್ತನೆಯನ್ನು ತೋರಿ ಇವತ್ತು ಹೈಕೋರ್ಟ್ಗೆ ಬಂದಿದ್ದೀರಲ್ಲ, ನಿಮಗೆ ನಾವು ಏನು ಹೇಳಬೇಕು ಅಂತ ಹೇಳಿ ಕಮಲ್ ಹಾಸನ್ ಪರವಾಗಿ ಏನು ಹೈಕೋರ್ಟ್ಗೆ ಹೋಗಿದ್ರಲ್ಲ, ಅವರಿಗೆ ಕನ್ನಡದ ಪಾಠವನ್ನು ಹೇಳುವ ಮುಖಾಂತರ ಈ ನೆಲದ ಸ್ವಾಭಿಮಾನಿ ಕನ್ನಡಿಗರ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರ ಆಗ್ರಹವನ್ನು ಕೇಳಿದಂಥ ಹೈಕೋರ್ಟ್ ಇವತ್ತು ಒಳ್ಳೆಯ ಕ್ಲಾಸನ್ನು ಅವರಿಗೆ ತಗೊಂಡಿದೆ. ಅವರಿಗೆ ಭಾರಿ ಎಚ್ಚರಿಕೆಯ ಮಾತುಗಳನ್ನು, ಭಾರಿ ಎಚ್ಚರಿಕೆಯ ಬುದ್ಧಿಯ ಮಾತುಗಳನ್ನು ಅವರಿಗೆ ಹೇಳಿದೆ. ಕನ್ನಡ ಭಾಷೆ ಒಂದು ಸಮುದಾಯದ ಭಾವನಾತ್ಮಕವಾದಂಥ ವಿಚಾರ ಅನ್ನುವ ಅರಿವಿಲ್ದಲೇ ನಿಮ್ಮ ಕಮಲ್ ಹಾಸನ್ ಅವರೇನು ಭಾಷಾ ತಜ್ಞರ ಇಲ್ಲ ಇತಿಹಾಸ ತಜ್ಞರ? ಅವರಿಗೆ ಮಾತಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು? ಒಂದು ಭಾಷೆ ಅನ್ನೋದನ್ನ, ಒಂದು ಭಾಷೆಯ ಜನರ ಭಾವನೆಗಳನ್ನ ಕೆರಳಿಸುವಂಥ ಕೆಲಸ ಮಾಡಿ ಈಗ ಕೋರ್ಟಿಗೆ ಬಂದಿದ್ದೀರಾ ಅಂತ ಹೇಳಿ ಹೈಕೋರ್ಟು ಒಂದು ಸರಿಯಾದಂಥ ರೀತಿಯಲ್ಲಿ ಇವತ್ತು ಅವರಿಗೆ ಪಾಠವನ್ನು ಮಾಡಿದೆ. ಈಗಲಾದರೂ ಆ ಕೋರ್ಟ್ಗೆ ಹೋದಂಥವರು ಇಲ್ಲ, ಅಲ್ಲಿರುವಂಥ ಕಮಲ್ ಹಾಸನ್ ಮಹಾನ್ ಮೂರ್ಖ, ಅವಿವೇಕಿ, ಕನ್ನಡದ ಜ್ಞಾನ ಇಲ್ಲದೆ, ಭಾಷಾ ಜ್ಞಾನ ಇಲ್ಲದ, ಇತಿಹಾಸ ಜ್ಞಾನ ಇಲ್ಲದ ಮಹಾನ್ ಸ್ವಾರ್ಥಿ ಮತ್ತು ಭಾರಿ ದುಷ್ಟ ಆ ವ್ಯಕ್ತಿ ಕನ್ನಡದ ಭಾಷೆ ಬಗ್ಗೆ ಮಾತಾಡ್ತಾನೆ ಅಂದರೆ ಅವನ ಅಹಂಕಾರಕ್ಕೆ ಒಂದು ಅಂತ್ಯ ಕಾಣಬೇಕಲ್ಲ. ಕಮಲ್ ಹಾಸನ್ ಈ 5ನೇ ತಾರೀಕು ಸಿನಿಮಾ ಅಷ್ಟೇ ಅಲ್ಲ, ಇನ್ಯಾವತ್ತೂ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾ ಆಗಲಿ, ಕಮಲ್ ಹಾಸನ್ ಕರ್ನಾಟಕ ಬರೋಕ್ಕಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಇವತ್ತು ಹೈಕೋರ್ಟ್ ನ್ಯಾಯಾಧೀಶರು ಕನ್ನಡದ ಆ ಕನ್ನಡಿಗರ ನಿಜವಾದ ಹೋರಾಟ ಮತ್ತು ಅವರ ಕಳಕಳಿಯನ್ನು ಅವರಿಗೆ ಚೆನ್ನಾಗಿ ಅರ್ಥ ಆದ ಕಾರಣ ಒಂದು ಒಳ್ಳೆಯ ಪಾಠವನ್ನು ಇವತ್ತು ಮಾಡಿದೆ. ಅವರಿಗೆ ಸರಿಯಾದಂಥ ರೀತಿಯಲ್ಲಿ ನಡ್ಕೋಬೇಕು ಅನ್ನುವ ಪಾಠ ನಮ್ಮ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರು ಮಾಡಿರುವಂಥದ್ದು ಇಡೀ ಕನ್ನಡಿಗರಿಗೆ, 7.5 ಕೋಟಿ ಕನ್ನಡಿಗರಿಗೆ ಭಾರಿ ಒಂದು ಸತ್ಯದ ದಾರಿಯಲ್ಲಿ ನ್ಯಾಯ ಸಿಕ್ತಂಗೆ ಆಗಿದೆ. ಮತ್ತು ನ್ಯಾಯಾಧೀಶರು ಕನ್ನಡದ ಜನರ ಭಾವನೆಗಳನ್ನು ನಿಜಕ್ಕೂ ಅರ್ಥ ಮಾಡಿಕೊಂಡು ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿರೋದು ಭಾರಿ ನನಗೆ ಇಡೀ ಕನ್ನಡ ಕುಲಕೋಟಿಗೆ ಖುಷಿಯಾಗಿದೆ. ಹಾಗೆ ಮಧ್ಯಾಹ್ನದ ತೀರ್ಪು ಸಹ ಇಂಥ ನಾಡದ್ರೋಹಿಗಳು, ದೇಶದ್ರೋಹಿಗಳು, ಭಾಷಾದ್ರೋಹಿಗಳು, ಭಾಷಾ ಸಮುದಾಯಗಳನ್ನು ಕೆರಳಿಸುವಂಥ ಇಂಥ ಹೇಳಿಕೆ ಕೊಡುವಂಥ ಮೂರ್ಖರಿಗೆ ಸರಿಯಾದ ಪಾಠ ಆಗಬೇಕು. ಹಾಗಾಗಿ ನನಗೆ ನಮ್ಮ ರಾಜ್ಯದ ಏನು ಇವತ್ತು ಹೈಕೋರ್ಟ್ ಬಗ್ಗೆ ಮತ್ತು ನಮ್ಮ ನ್ಯಾಯಾಧೀಶರ ಬಗ್ಗೆ ತುಂಬ ಗೌರವ ಇದೆ, ನಂಬಿಕೆ ಇದೆ. ಹಾಗಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ತೀರ್ಪು ಹೊರಬರುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಮತ್ತೊಮ್ಮೆ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರನ್ನ ಇಡೀ ಕನ್ನಡಿಗರ ಪರವಾಗಿ ನಾನು ಅಭಿನಂದಿಸ್ತೀನಿ.